ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಮೇಡಮ್, ಈಗ ಮಣಿರತ್ನ ಕೇಸಲ್ಲಿ ಏನಾದರೂ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ? ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯಾ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಸುಮೋಟೋ ಕೇಸ್ ಸಹ ಮಹಿಳಾ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗುತ್ತೆ. ನಾವು ಅದನ್ನೇ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಮೇಡಮ್, ಈಗ ಮಣಿರತ್ನ ಕೇಸಲ್ಲಿ ಏನಾದರೂ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ? ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯಾ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಸುಮೋಟೋ ಕೇಸ್ ಸಹ ಮಹಿಳಾ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗುತ್ತೆ. ನಾವು ಅದನ್ನೇ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಮೇಡಮ್, ಈಗ ಮಣಿರತ್ನ ಕೇಸಲ್ಲಿ ಏನಾದರೂ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ? ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯಾ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಸುಮೋಟೋ ಕೇಸ್ ಸಹ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗುತ್ತೆ. ನಾವು ಅದನ್ನೇ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಮೇಡಮ್, ಈಗ ಮಣಿರತ್ನ ಕೇಸಲ್ಲಿ ಏನಾದರೂ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿದೆ? ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯಾ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಸುಮೋಟೋ ಕೇಸ್ ಸಹ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗುತ್ತೆ. ನಾವು ಅದನ್ನೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.